ತಗೊಳ್ಳಿ ಸರ್ ಕಂಪ್ಲೇಂಟ್. ಈ ಮನೆ ಹಾಳ ಮಾಡಿರೋದನ್ನೆಲ್ಲ ಇದ್ರಲ್ಲಿ ಬರ್ದಿದ್ದೀನಿ. ಯಾಕೆ ಸರ್ ಈ ನಗು? ಇದು ಸೀರಿಯಸ್ ಮ್ಯಾಟರ್ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಅಪ್ಪನ ದುಡ್ಡಲ್ಲಿ ಗಾಡಿ ತಗೊಂಡು ಪಾಕೆಟ್ ಮನೇಲಿ ಪಾರ್ಟಿ ಮಾಡಿ ಶೋಕಿ ಮಾಡೋದನ್ನೇ ಸಾಧನೆ ಅಂತ ಅನ್ಕೊಂಡಿರೋ ಇಂಥವ್ರಿಗೆ ಬುದ್ಧಿ ಕಲಿಸ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಅಲ್ವಾ? ಕರ್ತವ್ಯ ಅನ್ನೋದನ್ನ ನಾನು ಒಪ್ತೀನಿ. ಆದ್ರೆ ಇಂಥ ಕಾರ್ಯಗಳಲ್ಲಿ ಮೊದಲು ಕೊನೆ ಎರಡನ್ನೂ ನಾವು ಸುಮಾರು ನೋಡಿದೀವಿ. ಆದ್ರೆ ಇದು ಆ ರೀತಿ ಕಂಪ್ಲೇಂಟ್ ಅಲ್ಲ ಸರ್. ಇಂಥ ಲೋಫರ್ಗಳಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು. ಸರಿಯಾಗಿ ಹಾಕೊಂಡು 4 ಬಿಗಿರಿ ಅವನ್ಗೆ ಹೇಳ್ತೀನಿ. ಏನೇ ಕಿತ್ತೂರು ರಾಣಿ ಚೆನ್ನಮ್ಮನ್ ತರ ಆಡ್ತಾ ಇದ್ಯಾ? ನಾನೇನ್ ಇಲ್ಲೇ ಊಟ ಹೊಡ್ಕೊಂಡು ಕೂತಿರಲ್ಲ, ಆಚೆ ಬಂದೇ ಬರ್ತೀನಿ. ನೋಡ್ತಾ ಇರೋ ನಾನೇನ್ ಮಾಡ್ತೀನಿ ನಿನಗಂತ. ನೀನು ಕಂಪ್ಲೇಂಟ್ ಕೊಟ್ಟು ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ. ಹೆಣ್ಣನ್ನು ನೋಡಿದ್ರೆ ಸಾಕು ಇವನ್ ಮೈ ನಡಗ್ಬೇಕು. ಆ ಕೋಟಿಂಗ್ ಕೊಟ್ಟು ಕಳಿಸ್ತೀನಿ. ನೀನ್ ಹೊರಡಮ್ಮ. ಥ್ಯಾಂಕ್ ಯು ಸರ್. ಈ ಸ್ಟ್ಯಾಂಡಿಂಗ್ ಎದುರು ಹಾಕೊಂಡಿದ್ಯಲ್ಲ, ಇನ್ ಮುಂದೆ ನರ್ಕ ಏನನ್ನೋ ನಾನ್ ತೋರಿಸ್ತೀನಿ ಕಣೆ ನಿನ್ಗೆ. ನನ್ನ ಹುಡುಗಿ ನೋಡ್ದೆ. ಯಾವ ಹುಡುಗಿ? ಗಾಯತ್ರಿನ. ನಗ್ಬೇಡ, ನಾನು ಹೇಳ್ತಿರೋದ್ ನಿಜ. ನಿನಗ್ ದುಡ್ಡು ಕೊಡಕ್ ಬಂದಾಗ ನಾನು ಗಾಯತ್ರಿನ ಬಸ್ ಸ್ಟಾಪ್ ಅಲ್ಲಿ ನೋಡ್ದೆ ಅಪ್ಪ. ಅವಳ ಫಾಲೋ ಮಾಡ್ಕೊಂಡು ಹೋದಾಗ ಅವಳು ಕಾಣಿಸ್ಲೇ ಇಲ್ಲ. ಇದು ನನ್ ಕಣ್ಣಾರೆ ಕಣ್ ಸತ್ಯ. ಈಗ್ಲೂ ಇದನ್ನ ನಾನು ಭ್ರಮೆ ಅಂತಾನೆ ಕರಿತೀನಿ. ಇಲ್ದೇ ಇರೋದನ್ನ ಇದೆ ಅಂತ ಕಲ್ಪನೆ ಮಾಡ್ಕೊಂಡು ಒದ್ದಾಡೋ ಮನಸ್ಥಿತಿ. ಅಪ್ಪ, ನಾನು ಹೇಳ್ತಾ ಇರೋದ್ ನಿಜ. ನಾನು ನನ್ನ ಕನ್ಸಲ್ಲಿ ಏನೇನ್ ನೋಡಿದ್ನೋ ಎಲ್ಲ ಮ್ಯಾಚ್ ಆಗ್ತಾ ಇದೆ. ಮ್ಯಾಚ್ ಆಗದೆ ಇದ್ದಿದ್ದು ಅಂದ್ರೆ ಗಾಯತ್ರಿ ಮತ್ತೆ ಸೀರೆ. ಗಾಯತ್ರಿ ಬದುಕಿರ್ಬೋದು, ನನ್ನ ಎಂಗೇಜ್ಮೆಂಟ್ ಬರ್ಬೋದು. ಅವಳು ಬರೋಲ್ಲ ಅನ್ನೋ ಗ್ಯಾರಂಟಿ ನನಗಿದೆ. ಒಂದು ವೇಳೆ ಅವಳು ಬಂದ್ರು ಅವಳನ್ನ ಫೇಸ್ ಮಾಡೋ ತಾಕತ್ ನಿನ್ಗಿಲ್ವಾ? ಆ ಸಂದರ್ಭನ ಮ್ಯಾನೇಜ್ ಮಾಡೋ ಬುದ್ಧಿವಂತಿಕೆ ನಿನ್ಗಿಲ್ವಾ? ಖಂಡಿತ ನನಗಿದೆ. ಪರಿಸ್ಥಿತಿ ಹೀಗಿದೆ ಅಂತ ನಿನಗೆ ತಿಳಿಸ್ಬೇಕು ಅಂತ ಅನಿಸ್ತು, ಅದಕ್ಕೆ ತಿಳಿಸ್ದೆ ಅಷ್ಟೇ. ನನ್ನ ಮಗಳು ಗೆದ್ದು ಬರ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಡೋಂಟ್ ವರಿ ಮಗಳೇ, ನನ್ನ ಆಶೀರ್ವಾದ ನಿನ್ನ ಕಾಪಾಡುತ್ತೆ. ಏನಪ್ಪ ಮಾಡೋದು? ಕೀರ್ತಿ ಮೊದಲೇ ಸತಿ ನಮ್ಮ ಮನೆಗೆ ಬರ್ತೀಯಾಳೆ. ಅವಳಿಂದ ಹೇಗ್ ಪರಿಚಯ ಮಾಡಿಸೋದು ಗುರುವೇ? ಕೂಲ್ ಮ್ಯಾನ್, ಕೂಲ್. ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀಯ? ಆರಾಮಾಗಿರು. ಹಾಗಂತ್ಯ? ಹೌದು. ಕೀರ್ತಿನ ನಮ್ಮ ಮನೆಯವರೆಲ್ಲ ಒಪ್ಕೋತಾರ? ಖಂಡಿತ ಒಪ್ಕೋತಾರೆ. ಅವಳು ಅಷ್ಟೊಂದು ಮುದ್ದಾಗಿದ್ದಾಳೆ. ಆದ್ರೂ ಅವಳನ್ನ ಪರಿಚಯ ಮಾಡ್ಸಕ್ ಏನೋ ಒಂದ್ ಸ್ವಲ್ಪ ಭಯ ಕಣ ನಂಗೆ. ಯಾಕೆ ಭಯ? ನೋಡ್ತಾ ಇರೋ, ತನ್ನನ್ನು ತಾನೇ ಚೆನ್ನಾಗಿ ಪರಿಚಯ ಮಾಡ್ಕೋತಾಳೆ. ಹೇಳ್ರಿ. ಎಲ್ಲಿದ್ಯಾ? ನಾನು ರೆಡಿ ಆಗ್ತಿದ್ದೆ. ಇನ್ನೇನ್ ಹೊರಟೆ? ಇನ್ನು ಎಷ್ಟೊತ್ತಿಗೆ ಬರೋದು ನೀನು? ಇನ್ನೇನ್ 2 ನಿಮಿಷ ರಾಘವ್, ಹೊರಟ್ಬಿಡ್ತೀನಿ. ಸರಿ, ಬೇಗ ಬಾ, ಕಾಯ್ತಾ ಇರ್ತೀನಿ. ಓಯ್ ರಾಘವ್, ನಾ ಹೇಗ್ ಕಾಣಿಸ್ತಾ ಇದ್ದೀನಿ? ಹೇಗ್ ಕಾಣಿಸ್ತಾ ಇದ್ದೀನಿ ಅಂದೆ. ಕನಸಿನಲ್ಲಿ ಕಂಡಾಗೆ ಎಲ್ಲ ಶುರು ಆಗ್ತಿದ್ಯಲ್ಲ. ಅಲ್ಲ, ಇವರೆಲ್ಲ ನನಗೆ ಅಲಂಕಾರ ಮಾಡಿದ್ರು, ಹೀಗೆ ಮಾತಾಡಿದ್ರು. ಈ ಸಮಯದಲ್ಲೇ ಅಲ್ವಾ ಅನ್ಪೂರ್ಣ ನನ್ನ ಸೀರೆ ಬಗ್ಗೆ ಮಾತಾಡಿದ್ದು. ಈ ಸೀರೆ ಎಷ್ಟು ಮುದ್ದ ಕಾಣ್ತಿದ್ಯಾ ಗೊತ್ತಾ? ನಿನ್ಗೆ ನನ್ನ ದೃಷ್ಟಿನೇ ತಾಕ್ಬಿಡುತ್ತೇನೋ ಅನ್ಸ್ತಾ ಇದೆ. ಸೀರೆ ಉಟ್ಟು ಮೈ ತುಂಬಾ ಅಲಂಕಾರ ಮಾಡ್ಕೊಂಡು ರಾಘವ್ ಮನೆಯವ್ರ ಮುಂದೆ ನಿಂತ್ರೆ ಅವರೆಲ್ಲ ನನ್ನ ನೋಡಿ ಆಶ್ಚರ್ಯ ಪಡ್ತಾರೆ. ನಾನು ಅಂಥ ಮನೆಗೆ ಸೊಸೆ ಆಗೋಕೆ ತಕ್ಕವಳು ಅಂತ ಒಪ್ಕೋತಾರೆ. ಕನಸಿನಲ್ಲಿ ಹೇಗೆ ಗಾಯ್ತು ಎಲ್ಲ ರಿಪೀಟ್ ಆಗ್ತಿದ್ಯಲ್ಲ. ಹಾಗಾದ್ರೆ ಗಾಯತ್ರಿ ಬರೋದು ನಿಜಾನಾ?